ಇದು ಕೊಡಿ ನೋಡಿ. ಏಟ್ ಎಲ್ಲಿಗೆ ಬೀಳ್ಬೇಕಂದ್ರೆ ಇಲ್ಲಿ ಬೀಳ್ಬೇಕು. ಇಲ್ಲಿಗೆ ಬಿದ್ರೆ ಒಪ್ಪಾಗಲ್ಲ ಸರ್. ಇಲ್ಲಿ ನೋಡಿ ಸೂಪರಾಗಿ ಹೊಡೆದೆ. ವೆರಿ ಗುಡ್. ಗಿಡಕ್ಕೆ ಅದು ತುಳಸಿ ಗಿಡಕ್ಕೆ ಹಾಕೋಗ ಆ ಕಡೆ ರೌಂಡಿಗೆ ಬಂತು ದೊಡ್ಡಮ್ಮ. ಚೆನ್ನಾಗಿ ಬಂತು. ಇವಾಗ ಇನ್ನೊಂದು ಏಟ್ ಹಾಕ್ಬಾ. ಇಲ್ಲಿ ಇನ್ನೊಂದು ಏಟ್ ಹಾಕ್ಬಾ. ಹೊಡ್ಕೊಂಡು ಹಂಗೆ ಎಳಿಬೇಡಿ, ಅದು ಹೆಂಗೆ ಬಂದ್ಬಿಡುತ್ತೆ. ಇನ್ನೊಂದು ಏಟ್ ಹೊಡಿ. ನೀರು ಚೆಲ್ಬಿಟ್ಟದಲ್ಲಿ ಇರೋದು. ಇನ್ನೊಂದು ಏಟ್ ಅದೇ ಗೇಣ್ ಹೊಡಿ. ಹಂಗೆ ಕರೆಕ್ಟ್. ಕೈ ಚೆನ್ನಾಗಿದೆ ದೊಡ್ಡಮ್ಮ, ಒಳ್ಳೇದಾಗುತ್ತೆ ಅಂತ ದೇವ್ರು ಇಲ್ಲೇ ನಿಮ್ಗೆ ಸಿಗ್ನಲ್ ಕೊಟ್ಟಿದೆ. ಅದಕ್ಕೆ ಅಣ್ಣ ಹೇಳಿ ಫುಲ್. ದೊಡ್ಡಮ್ಮ ಅಣ್ಣ ತುಂಬ ಹ್ಯಾಂಡ್ಸಮ್ ಕಾಣ್ತಾ ಇದ್ದೀರಾ, ತುಂಬ ಸಣ್ಣ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಅಣ್ಣ ಅಣ್ಣ ನನ್ನನ್ನು ತೊಳೆದಿದ್ದೀರಿ ಬಿಡು. ಆಯ್ತು ಬಿಡು. ಬಿಡು. ಹೆಂಗಿದೆ ಇವತ್ತು ನಿಮ್ಮ ನಾಳೆ ಹೆಂಗಿದೆ? ಲಿಕ್ಕೇಣ ಇದರಲ್ಲಿ ಅಶ್ವಮೇಧದಲ್ಲೂ ಇದು ಹಾಡಾಕ್ಬೋದು. ಸೋಸಣ ಯಾಕೆ ಇಷ್ಟೊಂದು ಲೇಟು? ಸೋಸಣ ಇಲ್ಲ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿ ಅಣ್ಣ. ಅಣ್ಣ ನಿಮ್ಗೆ ಏನು ಫೀಲ್ ಆಗ್ತಿತ್ತು ಈಗ? ಏನು ಫೀಲ್ ಆಗ್ತದೆ? ನೋಡಿ ಹಿಂಗೆ ಕೇಳ್ತು. ಭಯ ಆಗ್ತಿತ್ತು? ಭಯ ಬೇಕಾಗುತ್ತೆ. ನಾರ್ಮಲ್ ಅಷ್ಟೇ. ಇದೊಂದು 5 ವರ್ಷ ಹೋದರೆ ಕುಶಾಲ್ಗೆ ಇಡೇ ಇರೋಣ. ಅಣ್ಣ ಡ್ರಿಂಕ್ ಕುಡಿತೀರಾ? ಇಲ್ಲ ಇವಾಗ ಬೇಡ ಅಣ್ಣ ಸಣ್ಣ ಆಗಿಬಿಟ್ಟಿದ್ದೀರ ಅಣ್ಣ. ನಾನು ಊಟ ಮಾಡಿದೆ, ನಾನು ಚೇಂಜ್ ಮಾಡಬೇಕಿತ್ತು. ಇಲ್ಲೊಂದು ಸಲ ಕೇಳ್ತೀನಿ ದೊಡ್ಡಪ್ಪ, ಇವತ್ತೇನು ಅನ್ನಿಸ್ತಾ ಇದೆ ನಿಮಗೆ? ವೆರಿ ವೆರಿ ಎಕ್ಸೈಟೆಡ್. ನನ್ನ ಮಗನ ಎಂಗೇಜ್ಮೆಂಟ್ ನಡೀತಾ ಇದೆ. ಭಾಳ ಖುಷಿ ಆಗ್ತಾ ಇದೆ. ಲೈಫಲ್ಲಿ ಫಸ್ಟ್ ಟೈಮ್ ಮ್ಯಾಕ್ಸಿಮಮ್ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ದೊಡ್ಡಮ್ಮ ನಿಮ್ಗೆ ಏನು ಅನ್ನಿಸ್ತಾ ಇದೆ? ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅಂದರೆ ಅದರಲ್ಲೂ ನಂದು ಮೊದಲನೇ ಮಗಂದು ಎಂಗೇಜ್ಮೆಂಟ್ ಅಲ್ಲ ಇವತ್ತು. ಐ ಆಮ್ ವೆರಿ ಹ್ಯಾಪಿ. ಎಲ್ಲ ರೆಡಿ ಆಗಿಬಿಟ್ಟಿದ್ದೀನಿ ನೋಡಿ. ಮಮ್ಮ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಹೇಳಿ ಮಮ್ಮ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಇವತ್ತೆಲ್ಲರೂ ಸೇರ್ಕೊಂಡ್ರೆ ತುಂಬಾ ಖುಷಿ ಆಗ್ತಾ ಇದೆ. ನಂಗೆ ತುಂಬಾ ಸಂತೋಷ. ಫಂಕ್ಷನ್ಗಳು ಮತ್ತೆ ಬೇಗ ಆಗ್ತಾ ಇಲ್ಲ, ಒಂದೊಂದೇ ಫಂಕ್ಷನ್. ಮಮ್ಮ ನೀವು ಹೇಳಿ. ಎಲ್ಲರೂ ಸೇರ್ಕೊಂತೀವಿ. ನೀವು ಹೇಳಿ ಮಮ್ಮ. ಇವಾಗ ಮತ್ತೆ ರಿಪೀಟ್ ಮಾಡ್ಬೇಕು. ಅಮ್ಮ ನೀನು ಹೇಳು. ಹಾಯ್. ಅಷ್ಟೇನಾ? ಏನು ಅನ್ನಿಸ್ತಾ ಇದೆ ಹೇಳು. ಖುಷಿ ಆಗ್ತಾ ಇದೆ ಅಷ್ಟೇನಾ? ನೀವು ಹೇಳಿ. ಲಿಕ್ಕೇಣ ಪೂಜೆ ಇಲ್ಲೇ ಮಾಡೋಣ. ಇಲ್ಲ ಅದೇನೇ ಇಲ್ಲಿ 80 ಫೀಟ್ ಒಳಗೆ ಮಾಡೋಣ. ಅಲ್ಲಿ ಬೇಡ ಅಂತ ನಾನು ಹೇಳ್ತಿರೋದು. ಹೊರಡ್ಬೇಡ ಅಲ್ವಾ? ಏನಿಲ್ಲ ಐತೆ ಇದರಲ್ಲಿ ಪರ್ಸನ್ ಇಟ್ಕೊಂಡಿರಲಿಲ್ಲ. ಒಂದು ಬಾಳೆಹಣ್ಣು, ಒಂದು ಕಾಯಿ, ಐತೆ, ಎಲ್ಲ ಐತೆ. ಅಲ್ಲ ದೊಡ್ಡ ದೊಡ್ಡವರಿಂದ ಚಿಕ್ಕ ಚಿಕ್ಕವರು. ಹೇಳಿ ನೀನು. ಹಾಯ್ ಮಮ್ಮ ನೀವು ಹೇಳಿ. ದೊಡ್ಡಪ್ಪ ಹೇಳಿ, ನೀವಿಬ್ರು ಹೇಳಿ. ದೊಡ್ಡಮ್ಮ ಹಾಯ್ ಹಾಯ್. ಅಮ್ಮ ಹಾಯ್. ಲಿಕ್ಕೇಣ ಏನು ಅನಿಸ್ತಾ ಇದೆ ನಿಮಗೆ ಇವತ್ತು? ಐ ಆಮ್ ವೆರಿ ಮಚ್ ಎಕ್ಸೈಟೆಡ್, ವೆರಿ ಮಚ್ ಹ್ಯಾಪಿ. ಸೊ ನಮ್ಮ ಬ್ರದರ್ದು ಎಂಗೇಜ್ಮೆಂಟ್ ಇವತ್ತು. ನಮ್ಮ ಮನೇಲೆಲ್ಲ ಒಂಥರ ಇವತ್ತಿಂದನೇ ಶುರು ಆ್ಯಕ್ಚುಲಿ ನಮ್ಮ ಒಳ್ಳೆ ಕಾರ್ಯಕ್ರಮ. ಸೊ ಹಾಗಾಗಿ ಐ ಆಮ್ ಫೀಲಿಂಗ್ ವೆರಿ 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 ಹ್ಯಾಪಿ. ಲಾಸ್ಟ್ ಸುವಾಸಣ್ಣ ನಿಮ್ಗೆ ಏನಿಸ್ತಾ ಇದೆ ಹೇಳಿ. ನನಗೆ ಖುಷಿ ಆಗ್ತಿದೆ ಅಷ್ಟೇ. ಹೇಳ್ಬಿಡಿ. ಕುಶಾಲ್ ವಾಟ್ ಯು ಫೀಲ್? ಖುಷಿ ಆಗ್ತಿದೆ. ಏನು ಅನಿಸಿದೆ? ಒಂದೇ ಮತ್ತೆ ಖುಷಿ ಆಗ್ತಿದೆ ಅನ್ಬಾರ್ದು. ಒಂದೆರಡು ಸೆಂಟೆನ್ಸ್ ಮಾತಾಡ್ತಾ ಅಣ್ಣಂದು ಎಂಗೇಜ್ಮೆಂಟ್ ನಂಗೆ ತುಂಬ ಖುಷಿ ಆಗ್ತದೆ. ಹೇಳಿ ಕುಶಾಲ್ ಬೇಗ. ಏನು ಅನಿಸ್ತಿದೆ? ನಾವು ಹೊರಟಿದ್ದೀವಿ ಶಿವಮೊಗ್ಗಗೆ. ಎಲ್ಲಿ ಹೊರಟಿದ್ದೀವಿ ಅಂತ ಗೊತ್ತಾ? ಹೋಗ್ಲಿ, ಎಲ್ಲೇಳು? ಶಿವಮೊಗ್ಗ. ಹಾಂ ಹೇಳು.
ಜರ್ನಿ ಹೋಗ್ಬೇಕಾದ್ರೆಲ್ಲ ಏನು ಮಾಡ್ತೀಯಪ್ಪ? ಹುಡುಗಿ ಜೊತೆ ಮೆಸೇಜ್ ಮಾಡ್ತೀಯಾ? ಏನು ಮಾಡ್ತೀಯಾ? ಯಾರು ಇಲ್ಲ ಹೇಳು, ಏನು ಮಾಡ್ತೀಯ? ಫುಲ್ ಡ್ಯಾನ್ಸ್ ಸಾಂಗ್ ಎಂಜಾಯ್ ಎಂಜಾಯ್ಮೆಂಟು ಫುಲ್. ಮೂಡ್ ಹೆಂಗಿದೆ? ಹ್ಯಾಪಿನಾ? ಡಬಲ್ ಹ್ಯಾಪಿ. ಡಬಲ್ ಹ್ಯಾಪಿ. ಅದು ನಮ್ಮ ಅಣ್ಣವ್ರ ಜೊತೆ ತೋರಿಸಿ. ಅದೆಲ್ಲ ವಿಡಿಯೋ ಮಾಡ್ಕೋ ಅದನ್ನ. ಆ ಕಡೆ ಸೈಡ್ ತೆಗಿ. ಈಗ ಆ ಕಡೆ ಬೇರೆ ಸೊ ದಿಸ್ ಈಸ್ ನಾಟ್ ಕಾಮನ್. ಬೇರೆ ಬಂದಿರೋದು ಇದು ಇಂಗ್ಲೀಷ್ನಲ್ಲಿ ಏನಂತಾರೆ? ರೂಟ್ಸ್ ಬಂದಿದೆ ಇಲ್ಲಿ ನೋಡಿ. ಇದನ್ನ ಹಾಕಿದ ತಕ್ಷಣ ಮರ ಆಗಿ ಬೆಳೆಯುತ್ತೆ ಇದೇನೆ. ಸೊ ಇದು ನಿಮಗೆ ಶುಭ ಕಾರ್ಯಕ್ಕೆ ಸಿಕ್ಕಿದೆ ತೆಂಗಿನಕಾಯಿ. ಎಕ್ಸಾಕ್ಟ್ಲಿ. ಅಲ್ಲಿ ಕೆಳಗಡೆ. ಇವಾಗ ಇದನ್ನ ನಾವು ಯೂಸ್ ಮಾಡಲ್ಲ, ದೇವ್ರ ಮನೇಲಿ ಇಡ್ತೀವಿ. ಈ ಕಡೆ ಲಾಸ್ಟ್ ಇದೆ. ನೋಡ್ತಾ ಇರ್ಬೋದು, ಇಲ್ಲೇನೋ ಮಾತುಕತೆ ನಡೀತಾ ಇದೆ. ನಮ್ಮ ಅಕ್ಕನ ಮಗನ ಹೇಳು ಹೇಳು, ಬೇಗ ಹೇಳು. ಆಯ್ತು, ಸ್ವಲ್ಪ ಹೊತ್ತು ಅಷ್ಟೇ ಇದು. 4 ಫೋನ್ ಆಲ್ವೇಸ್ ದಿ ಬೆಸ್ಟ್ ಈಸ್ ಐಫೋನ್. ಅದರಿಂದ ಒಂಥರ ಎಕ್ಸೈಟಿಂಗ್ ಆಗಿದ್ದೀನಿ ನಾನು. ಇವತ್ತು ಏನು ಮಾತಾಡಬೇಕು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಆ ಒಂದು ಖುಷಿಯಲ್ಲಿ ನನಗೆ ಇವತ್ತು ಮಾತುಗಳೇ ಬರ್ತಾ ಇಲ್ಲ. ಅಷ್ಟೊಂದು ಸಂತೋಷವಾಗಿ ನಾನು ಇವತ್ತು ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಅದು ಹೇಳ್ಕೊಳಕ್ಕಾಗದೆ ಅಷ್ಟು ತುಂಬ ಖುಷಿ ಆಗ್ತಾ ಇದೆ. ನೆಕ್ಸ್ಟ್ ಅಮ್ಮ ಇಲ್ಲೋಡು, ಇಲ್ಲೋಡು ಮಾತಾಡು. ಅಮ್ಮ, ಏನು ಅನ್ನಿಸ್ತಾ ಇದೆ ನಿಮಗೆ ಸುಹಾಸಣ್ಣ ಎಂಗೇಜ್ಮೆಂಟ್ ಇವತ್ತು? ತುಂಬ ಎಕ್ಸೈಟ್ಮೆಂಟ್ ತುಂಬ ಇದೆ ಇವತ್ತು. ಇವಾಗ ಹೋಟೆಲಲ್ಲಿ ಇದ್ದೀರಾ, ನೆಕ್ಸ್ಟ್ ಇವಾಗ ಫಂಕ್ಷನಲ್ಲಿ ಹೋಗ್ತೀರಾ ಅಲ್ವಾ? ಹಾಂ, ಇಲ್ಲೋಡಿ ಇಲ್ಲೋಡಿ ಮಾಮ. ಮತ್ತೆ ಏನು ಅನ್ನಿಸ್ತಾ ಇದೆ ಇವತ್ತು ಎಂಗೇಜ್ಮೆಂಟು ಸುಹಾಸಣ್ಣದು? ಹೇಳಿ ಏನೋ ಒಂದು. ಹೌದಾ? ನೀವು ಹೇಳಿ, ನಿಮ್ಗೆ ಏನು ಅನ್ನಿಸ್ತಾ ಇದೆ ಇವತ್ತು? ಇವತ್ತು ಸ್ಪೆಷಲ್ ಡೇ ನಮ್ಗೆ ಎಲ್ರಿಗೂ. ಹೌದು. ಅಕ್ಕನ ಎಂಗೇಜ್ಮೆಂಟ್ ಇರೋದ್ರಿಂದ ಇವತ್ತು ಹೊಸ ಪ್ಲೇಸಿಗೆ ಬಂದಿದ್ದೀವಿ. ಹೊಸ ಜಾಗ ಶಿವಮೊಗ್ಗದಲ್ಲಿ ಬಂದಿದ್ದೀವಿ. ಎಲ್ಲರೂ ಫ್ಯಾಮಿಲಿ ಬಂದಿರೋದಕ್ಕೆ ತುಂಬ ಖುಷಿ ಪಡ್ತಾ ಇದ್ದೀವಿ. ಒಬ್ರಿಗಿಂತಲೂ ಒಬ್ರು ಎಕ್ಸೈಟಿಂಗ್ ಆಗಿದ್ದೀವಿ. ಅದರಲ್ಲೂ ಗಿರೀಶ್ ಮಾಮ ಅಂತ ಫೋಟೋ ಗಿರೀಶ್ ಅಣ್ಣನಿಂದ ಫುಲ್ ಎಲ್ಲರೂ ಜಾಲಿ 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 ಜಾಲಿ. ನಡೀರಿ, ಹಾಕ್ತೀನಿ. ಏ ಮಾಮ ಬೇರೆ ಪ್ರೀತು ಬಾರಮ್ಮ, ಬೀಗ ಹಾಕ್ತೀವಿ ಇವಾಗ. ತಮ್ಮ ಬಾ ತಮ್ಮ, ಬಾ ಬಾ ಬಾ. ಅಣ್ಣ ಬೀಗ ಎಲ್ಲಿದೆ? ಇಲ್ಲೇ ಇದೆಯಾ? ಪ್ರೀತು ಇಟ್ಕೋ, ಬೀಗ ಹಾಕೋದನ್ನ. ನಡಿ ಖುಷಿ. ಮಾಮ ಫೋಟೋ ಶೂಟ್ಗೆ ಹೋಗ್ಬಿಟ್ಟಿದ್ದೀರಾ? ಬಸ್ ಬಂದಿದ್ಯಾ? ಚೆನ್ನಾಗಿ ಬರುತ್ತೆ. ಮುಂದೆ ಹೋಗ್ತಾ ಇರ್ಬೇಕು ಬೇಗ. ಇವಾಗ ಮಾಮ ಅಲ್ಲಿ ಸ್ಟಾಪ್ ಹಾಕ್ಸಿತ್ ನೋಡು. ಅಲ್ಲೋಡ 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 ಕೊಡ್ತೇವೆ. ಈಗ ಝೂಮ್ ಮಾಡ್ತಿದ್ದ ತಡೀರಿ ಮಾಮನ್ನ. ಹೋಯ್ತು ಫೋಟೋ ಅದ್ರಿಗೆ ಮಾಮ. ಅವಾಗಲೇನು ಹೇಳ್ತಿದ್ರಿ, ನಾನೇ ತೆಗೆಸ್ಕೊಂಡು. ಮಾಮ ಏನು ನಡೀತಾ ಇದೆ ಇಲ್ಲಿ? ಮತ್ತೆ ಫೋಟೋ ಶೂಟ್ ಮತ್ತೆ ಗಿರೀಶ್ ಸ್ಟಾರ್ಟ್ ಮಾಡಿದೆ. ಅದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನಿಮ್ಗೂ, ಯಾರಿಗೂ ಹೇಳಕ್ ಬರಲ್ಲ. ಎಷ್ಟೊತ್ತಾಗುತ್ತೆ ಅಂತದ್ದು ನೋಡಿ, ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ. ನೋಡಿ ಮತ್ತೆ ಬಿಗಿನ್ ಈಗ ಸ್ಟಾರ್ಟ್ ಆಗ್ತದೆ. ಇಲ್ಲಿ ನೋಡಿ, ವಿಡಿಯೋದಲ್ಲೂ ಬರ್ತಾ ಇದ್ದಾರೆ ಅವರು. ಮಾಮ ಯಾಕೆ ನಗ್ತಾ ಇದ್ದಾರೆ? ಆ ಕ್ಯಾಮ್ರಾದಲ್ಲಿ ಬರುತ್ತೆ. ಅಶ್ವಮೇಧ ಕ್ಲಾಸಿಕ್. ನಡಿ ಆಯ್ತು, ಬಂದ್ವಿ ವೆಯ್ಟ್ ಮಾಡಿ. ಅಕ್ಷರ್ ತುಂಬ ಹ್ಯಾಂಡ್ಸಮ್ ಆಗಿ ರೆಡಿ ಆಗಿಬಿಟ್ಟಿದ್ದೀರಾ ಇವತ್ತು. ನಿಮ್ಮ ಫೇವ್ರೆಟ್ ಸಾಂಗ್ ಬರ್ತಾ ಇದೆ. ಇಷ್ಟೇ
ಎಷ್ಟೊತ್ತು ಎಲ್ಲ ಬಂದಿದ್ದೀರಾ? ಹಾಂ ಎಲ್ಲರೂ ಬರ್ತಿದ್ದಾರೆ. ಅಲ್ಲಿ ತಗೊಳ್ಳೋದು ಮನೆ ಅಲ್ಲಿ. ಎಲ್ಲ ವಿಡಿಯೋ ಆಗ್ತಾಯಿದ್ದಿಲ್ಲ ಅದೆಲ್ಲ ಯೂಟ್ಯೂಬ್ಗೆ ಹೋಗ್ತಿದ್ದಲ್ಲ. ಎಲ್ಲ ಬರ್ತಾ ಇದ್ದಾವಲ್ಲ.